ಮುಂಜಾನೆಯ ಮಾತಿಗೆ ಎಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ಮನುಷ್ಯ ಸಂಗ್ರಹ. ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದ. ಅವನ ಮಗ ಪಟ್ಟಣದಲ್ಲಿ ಹಾಸ್ಟೆಲ್ನಲ್ಲಿ ಓದುತ್ತಿದ್ದ. ಒಂದು ದಿನ ಅವನ ತಾಯಿ ಚಕ್ಕುಲಿ ಮಾಡಿ ಆಳಿನ ಕೈಲಿ ಕೊಟ್ಟು ಕಳಿಸಿದರು. 6-7 ಕಿಲೋಮೀಟರ್ ದೂರದಲ್ಲಿರುವ ಪಟ್ಟಣಕ್ಕೆ ಆಳು ನಡೆದುಕೊಂಡೇ ಹೋಗುತ್ತಿದ್ದ. ಸ್ವಲ್ಪ ದೂರ ಹೋದ ನಂತರ ಯಜಮಾನಿ ಏನು ಕೊಟ್ಟಿದ್ದಾಳೆ ನೋಡೋಣ ಎಂದು ಬುತ್ತಿ ಬಿಚ್ಚಿದ. ಅದರಲ್ಲಿ ಚಕ್ಕುಲಿ ಇತ್ತು. ಇವನಿಗೂ ತಿನ್ನುವ ಆಸೆಯಾಯಿತು. ಚಕ್ಕುಲಿ ಒಂದು ಸುತ್ತು ತಿಂದರೆ ಯಾರಿಗೂ ಗೊತ್ತಾಗೋಲ್ಲ ಎಂದು ಒಂದು ಸುತ್ತು ತಿಂದ. ಮತ್ತೆ ಸ್ವಲ್ಪ ದೂರ ಹೋದ, ಇನ್ನೊಂದು ಸುತ್ತು ತಿಂದ. ಹೀಗೆ ಮಾಡುತ್ತಾ ಮಾಡುತ್ತಾ ಹಾಸ್ಟೆಲ್ ಬರುವುದರೊಳಗೆ ಚಕ್ಕುಲಿ ಎಲ್ಲ ಖಾಲಿಯಾಗಿತ್ತು. ಆದರೆ ತಿನ್ನುವ ಬಯಕೆ ಮಾತ್ರ ಹಾಗೇ ಉಳಿದಿತ್ತು. ಸರ್ಕಾರ ರೈತರಿಗೆ ಬಿಡುಗಡೆ ಮಾಡಿದ ಹಣವೂ ಹಾಗೆ. ರೈತನ ಬಳಿಗೆ ಬರುವುದರೊಳಗೆ ಎಲ್ಲ ಮುಗಿದೇ ಹೋಗಿರುತ್ತದೆ. ಬಡವನ ಕಣ್ಣೀರಿಗಾದರೂ ಬೆಲೆ ಬೇಡವೇ? ನಾವು ಎಷ್ಟು ಅಶಿಕ್ಷಿತರು. ಬಡವನ ಹಣವನ್ನು ತಿನ್ನಬಾರದು ಎನ್ನುವುದು ನಮಗೆ ಗೊತ್ತಾಗುವುದಿಲ್ಲ. ಎಂದರೆ ನಾವು ಕಲಿತ ಶಿಕ್ಷಣಕ್ಕೆ ಏನು ಬೆಲೆ? ಅವಶ್ಯಕತೆಯ ದೃಷ್ಟಿಯಿಂದ ನೋಡಿದರೆ ಈ ಜಗತ್ತು ಬಹಳ ದೊಡ್ಡದು. ಆಸೆಯ ದೃಷ್ಟಿಯಿಂದ ನೋಡಿದರೆ ಈ ಜಗತ್ತು ಸಾಕಾಗುವುದೇ ಇಲ್ಲ. ಲಿಯೋ ಟಾಲ್ಸ್ಟಾಯ್ ಒಂದು ಅದ್ಭುತ ಕತೆ ಬರೆದಿದ್ದಾರೆ. ಒಬ್ಬ ಮಹಾರಾಜ ಇದ್ದ. ಅವನ ಹುಟ್ಟುಹಬ್ಬ ಬಂತು. ಅದಕ್ಕೆ ಜನರಿಗೆ ಉಡುಗೊರೆ ಕೊಡಬೇಕು ಎಂದು ಡಂಗುರ ಸಾರಿದ. ನಾಳೆ ಬೆಳಿಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾರು ಎಲ್ಲಿಯವರೆಗೆ ಓಡುತ್ತಾರೋ ಆ ಎಲ್ಲ ಭೂಮಿಯನ್ನು ಅವರಿಗೆ ಕೊಡುತ್ತೇನೆ ಎಂದು ಸಾರಿದ. ಮಾರನೇ ದಿನ ಸೂರ್ಯೋದಯಕ್ಕೆ ಮೊದಲು ಜನಜಂಗುಳಿಯೇ ಸೇರಿತ್ತು. ಎಲ್ಲರೂ ಓಡಲಾರಂಭಿಸಿದರು. ಒಬ್ಬ ವ್ಯಕ್ತಿ ಬುತ್ತಿ ಕಟ್ಟಿಕೊಂಡು ಕುಡಿಯುವ ನೀರು ಇಟ್ಟುಕೊಂಡು ಓಡುತ್ತಿದ್ದ. ಸ್ವಲ್ಪ ದೂರ ಹೋದ ಮೇಲೆ ನೀರು ಕುಡಿಯಬೇಕು ಅನ್ನಿಸಿ ನಿಂತ. ಆದರೆ ಹಿಂದಿನಿಂದ ಜನ ಓಡಿ ಬರುತ್ತಿದ್ದರು. ನೀರು ಕುಡಿಯಬೇಕು ಎಂದು ನಿಂತರೆ ತನಗೆ ಸಿಗುವ ಜಾಗ ಕಡಿಮೆಯಾಗುತ್ತದೆ ಎಂದು ನೀರು ಕುಡಿಯದೆ ಓಡಲು ಹತ್ತಿದ. ಬೆಳಿಗ್ಗೆ ತಿಂಡಿಯನ್ನು ತಿನ್ನಲಿಲ್ಲ, ಮಧ್ಯಾಹ್ನ ಊಟವನ್ನೂ ಮಾಡಲಿಲ್ಲ. ಸಂಜೆಯವರೆಗೂ ಓಡಿಯೇ ದಣಿದು ಸುಸ್ತಾದ. ಸೂರ್ಯಾಸ್ತ ಆಗುವ ಹೊತ್ತಿಗೆ ಸಂಪೂರ್ಣ ಸುಸ್ತಾಗಿ ಕುಸಿದು ಬಿದ್ದ. ಬೀಳುವಾಗಲೂ ಕೈಗಳನ್ನು ಮುಂದೆ ಚಾಚಿದ್ದ. ಯಾಕೆಂದರೆ ಅಷ್ಟು ಭೂಮಿ ನನಗೆ ಸಿಗಲಿ ಎಂದು. ಆದರೆ ಬಿದ್ದವನು ಏಳಲೇ ಇಲ್ಲ. ಅಲ್ಲೇ ಅಸುನೀಗಿದ್ದ. ಸೂರ್ಯ ಮುಳುಗಿದ್ದ. ಜೀವ ಹೋಗಿತ್ತು. ಭೂಮಿ ನಕ್ಕಿತ್ತು. ನಗುತ್ತಲೇ ಮನುಷ್ಯನಿಗೆ ಹೇಳಿತೋ, ನಿನ್ನ ಹಾಗೆ ಭೂಮಿಗೆ ಓಡಿದವರು ಬಹಳ ಮಂದಿ. ಓಡಿದವರು ಹೋಗಿದ್ದಾರೆ. ಓಡಿದ್ದು ಸುಳ್ಳು, ಬಿದ್ದಿದ್ದು ಖರೆ. ಇಷ್ಟು ಕೊಡ್ತೀನಿ ನಿನಗೆ ಎಂದು ಮನೆಯ ಕಟ್ಟಿಸಿದೆ, ಮಾಳಿಗೆ ಮಾಡಿದೆ. ಬಿಟ್ಟು ಹೊರಟೆಯಲ್ಲ ನಾಳೆಗೆ. ಕಂಬಳಿ ಜೋಳಿಗೆ ಮತ್ತೆ ನಿನಗೆ ಎದ್ದು ಬಂದರೆ ಉಣ್ಣುತ್ತಾರಲ್ಲೋ ಹೋಳಿಗೆ ಎನ್ನುವ ಅನುಭವಿಗಳ ಮಾತು ನಮಗೆ ಕೇಳುತ್ತದೆ. ಹಾಗಾಗಿ ಮನುಷ್ಯನಿಗೆ ಅವಶ್ಯಕತೆ ಇರುವಷ್ಟು ಮಾತ್ರ ಸಂಗ್ರಹ ಮಾಡಬೇಕೇ ಹೊರತು ಅನಾವಶ್ಯಕವಾಗಿ ಯಾವುದೇ ಸಂಗ್ರಹವಾಗಲಿ ಮನುಷ್ಯ ಮಾಡಬಾರದು. ಅದು ದುರಾಸೆ. ಆಸೆ ಇರಬೇಕು ನಿಜ, ದುರಾಸೆ ಇರಬಾರದು. ಸಂಗ್ರಹತ್ವವನ್ನು ಮನುಷ್ಯ ಬಿಡಬೇಕು ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಶೇಷ. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ನಮಸ್ತೆ, ನಾನು ನಿಮ್ಮ ಶ್ರೀಕಂಠೇಶ್, ಪರಿಸರ ಪ್ರಿಯ, ಮೈಸೂರು. ಕೇಳಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಳ್ಳೆಯ ವಿಷಯಗಳನ್ನು ಎಲ್ಲೆಡೆ ಹರಡಿ. ನಮಸ್ತೆ.